ಆರಾಧ್ಯ ಎಜುಕೇಷನ್ನ ಮತ್ತೊಂದು ಸಂಚಿಕೆಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹೊಸದಾಗಿ ಬಂದಂತಹ ನೋಟಿಫಿಕೇಶನ್ ಕುರಿತಾಗಿ ನೋಡೋಣ. ಹಾಗಾದರೆ ನೇರವಾಗಿ ವಿಡಿಯೋದತ್ತ ಹೋಗೋಣ. ಮೊದಲ ಕ್ಯಾಟಗರಿ ಸಂಖ್ಯೆ 51, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿ ಇನ್ ಮೆಡಿಕಲ್ ಎಜುಕೇಷನ್. ಎರಡು ವ್ಯಾಕೆನ್ಸಿಗಳಿವೆ. ಅದೇ ರೀತಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MCH ಆರ್ DMB ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ ನೋಡೋಣ. 52, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಲೆಕ್ಟ್ರಾನಿಕ್ಸ್ ಇನ್ ಕಾಲೇಜ್ ಎಜುಕೇಷನ್. ಒಂದೇ ಒಂದು ವ್ಯಾಕೆನ್ಸಿ ಇದೆ, PG ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 53, ಸ್ಟೇಟ್ ಮೆಸ್ ಎಜುಕೇಷನ್ ಆ್ಯಂಡ್ ಮೀಡಿಯಾ ಆಫೀಸರ್ ಇನ್ ಹೆಲ್ತ್ ಸರ್ವಿಸಸ್. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಅಂದರೆ ಡಿಗ್ರಿ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಸೈಂಟಿಫಿಕ್ ಆಫೀಸರ್ ಇನ್ ಆಯುರ್ವೇದ ಮೆಡಿಕಲ್ ಎಜುಕೇಷನ್, ಕ್ಯಾಟಗರಿ ಸಂಖ್ಯೆ 54, ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MSc ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ಇದರಲ್ಲಿ ಫಸ್ಟ್ ಆರ್ ಸೆಕೆಂಡ್ ಕ್ಲಾಸ್ ಹೊಂದಿರಬೇಕು. ಮುಂದಿನ ಕ್ಯಾಟಗರಿ ನೋಡೋಣ. ಕ್ಯಾಟಗರಿ ಸಂಖ್ಯೆ 55, ಆರ್ಗನೈಸರ್ ಫಾರ್ ಸ್ಪೋರ್ಟ್ಸ್ ಇನ್ ಸ್ಕೂಲ್ಸ್ ಇನ್ ಜನರಲ್ ಎಜುಕೇಷನ್. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ ಇನ್ ಫಿಸಿಕಲ್ ಎಜುಕೇಷನ್ ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 56, ಇನ್ಸ್ಟ್ರಕ್ಟರ್ ಇನ್ ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಆ್ಯಂಡ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಇನ್ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಒಂದೇ ಒಂದು ವ್ಯಾಕೆನ್ಸಿ ಇದೆ. BCom ನಲ್ಲಿ ಫಸ್ಟ್ ಕ್ಲಾಸ್ ಹೊಂದಿರಬೇಕು. ಮುಂದಿನ ಕ್ಯಾಟಗರಿ ನೋಡೋಣ. ಕ್ಯಾಟಗರಿ ಸಂಖ್ಯೆ 57, ಅಸಿಸ್ಟೆಂಟ್ ಆರ್ ಆಡಿಟರ್ ಇನ್ ಗವರ್ಮೆಂಟ್ ಸೆಕ್ರೆಟರೇಟ್ ಆರ್ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆರ್ ಅಡ್ವೊಕೇಟ್ ಜನರಲ್ಸ್ ಆಫೀಸ್ ಆರ್ ಲೋಕಲ್ ಫಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಆರ್ ಆಫೀಸ್ ಆಫ್ ದಿ ವಿಜಿಲೆನ್ಸ್ ಟ್ರಿಬ್ಯುನಲ್ ಆರ್ ಸ್ಪೆಷಲ್ ಜಡ್ಜ್ ಆ್ಯಂಡ್ ಎಂಕ್ವೈರಿ ಕಮಿಷನರ್ ಆಫೀಸ್. ಕ್ವಾಲಿಫಿಕೇಶನ್ ಅಂದರೆ ಡಿಗ್ರಿ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 58, ಸೇಮ್ ಪೋಸ್ಟ್ ಆಗಿದೆ, ಬೈ ಟ್ರಾನ್ಸ್ಫರ್ ಆಗಿದೆ. ಕ್ವಾಲಿಫಿಕೇಶನ್ ಅಂದರೆ ಡಿಗ್ರಿ ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 59, ಆರ್ಕಿಟೆಕ್ಚರಲ್ ಡ್ರಾಫ್ಟ್ ಮ್ಯಾನ್ ಗ್ರೇಡ್ ಫಸ್ಟ್ ಇನ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್. 3 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 3 ವರ್ಷದ ಡಿಪ್ಲೊಮಾ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 60, ಡ್ರಾಫ್ಟ್ ಮ್ಯಾನ್ ಗ್ರೇಡ್ ಫಸ್ಟ್ ಆರ್ ಓವರ್ಸಿಯರ್ ಇನ್ ಸಿವಿಲ್ ಇನ್ ಕೇರಳ ಸ್ಟೇಟ್ ಹೌಸಿಂಗ್ ಬೋರ್ಡ್. 13 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 61, ಪರ್ಸನಲ್ ಮ್ಯಾನೇಜರ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಕೋರ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಮಾಸ್ಟರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಆರ್ ಮಾಸ್ಟರ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಅದೇ ಪೋಸ್ಟ್ ಸೊಸೈಟಿ ಕ್ಯಾಟಗರಿಯಲ್ಲಿ, ಇದರಲ್ಲಿ 3 ವರ್ಷದ ರೆಗ್ಯುಲರ್ ಸರ್ವಿಸ್ ಕೇಳಿರ್ತಾರೆ. ಮುಂದಕ್ಕೆ 10ನೇ ತರಗತಿಯ ಯೋಗ್ಯತೆ ಎಕ್ಸ್ರೇ ಟೆಕ್ನಿಷಿಯನ್ ಇನ್ ಅನಿಮಲ್ ಹಸ್ಬೆಂಡ್ರಿ. ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ಯಾಟಗರಿ ಸಂಖ್ಯೆ 64, ಲೆಕ್ಚರರ್ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಇನ್ ಟೆಕ್ನಿಕಲ್ ಎಜುಕೇಷನ್, ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್ನಲ್ಲಿ 14 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಕೋರ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಹೊಂದಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 65, ಲೆಕ್ಚರರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ ಟೆಕ್ನಿಕಲ್ ಎಜುಕೇಷನ್. 2 ವ್ಯಾಕೆನ್ಸಿಗಳಿವೆ. ಅದೇ ರೀತಿ ಈ ಕೋರ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಹೊಂದಿರಬೇಕು. ಮುಂದಕ್ಕೆ 10ನೇ ತರಗತಿಯ ಯೋಗ್ಯತೆ ಕ್ಯಾಟಗರಿ ಸಂಖ್ಯೆ 66, ಜನರಲ್ ಕ್ಯಾಟಗರಿಯಲ್ಲಿ ವರ್ಕರ್ ಆರ್ ಪ್ಲಾಂಟ್ ಅಟೆಂಡರ್ ಗ್ರೇಡ್ 3 ಇನ್ ಕೇರಳ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್. 24 ವ್ಯಾಕೆನ್ಸಿಗಳಿವೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 67, ಅದೇ ಪೋಸ್ಟ್ ಸೊಸೈಟಿ ಕ್ಯಾಟಗರಿಯಲ್ಲಿ 23 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 3 ವರ್ಷದ ಸರ್ವಿಸ್ ಹೊಂದಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 68, 10ನೇ ತರಗತಿಯ ಯೋಗ್ಯತೆ
ಓವರ್ಸಿಯರ್ ಇನ್ ಕೇರಳ ಸ್ಟೇಟ್ ಕ್ಯಾಶ್ಯೂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 69 ಲೋವರ್ ಡಿವಿಷನ್ ಕ್ಲರ್ಕ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 5 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಕೋರ್ಸ್ 3 ವರ್ಷದ ಡಿಗ್ರಿ ಕೋರ್ಸ್ ಅನ್ನ ಕೇಳಿರ್ತಾರೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 70 ಸೊಸೈಟಿ ಕ್ಯಾಟಗರಿಯಲ್ಲಿ 5 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 3 ವರ್ಷದ ರೆಗ್ಯುಲರ್ ಸರ್ವಿಸ್ ಕೇಳಿರುತ್ತಾರೆ. ಮುಂದಕ್ಕೆ 10ನೇ ತರಗತಿಯ ಯೋಗ್ಯತೆ ಕ್ಯಾಟಗರಿ ಸಂಖ್ಯೆ 71 ಫೈರ್ಮ್ಯಾನ್ ಗ್ರೇಡ್ 2 ಇನ್ ಕೇರಳ ಮಿನರಲ್ಸ್ ಆ್ಯಂಡ್ ಮೆಟಲ್ಸ್ ಲಿಮಿಟೆಡ್ 2 ವ್ಯಾಕೆನ್ಸಿಗಳಿವೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 72 ಜೂನಿಯರ್ ಟೈಪಿಸ್ಟ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 3 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 73 ಅದೇ ಪೋಸ್ಟ್ ಆಗಿದ್ದು ಸೊಸೈಟಿ ಕ್ಯಾಟಗರಿಯಲ್ಲಿ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 3 ವರ್ಷದ ರೆಗ್ಯುಲರ್ ಸರ್ವಿಸ್ ಹೊಂದಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 74 ಅಕೌಂಟ್ಸ್ ಆಫೀಸರ್ ಇನ್ ಕೇರಳ ಸ್ಟೇಟ್ ಬ್ಯಾಂಬೂ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಕಾಮರ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಹೊಂದಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 75 ಟೆಕ್ನಿಷಿಯನ್ ಗ್ರೇಡ್ 2 ಇನ್ ಎಲೆಕ್ಟ್ರಾನಿಕ್ಸ್ ಇನ್ ಕೇರಳ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್. ಇದೇ ಪೋಸ್ಟ್ ಅನ್ನ ಸೊಸೈಟಿ ಕ್ಯಾಟಗರಿಯಲ್ಲಿ ನೋಡೋಣ. ಕ್ಯಾಟಗರಿ ಸಂಖ್ಯೆ 76 ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಅದೇ ತರಹ 3 ವರ್ಷದ ರೆಗ್ಯುಲರ್ ಸರ್ವಿಸ್ ಹೊಂದಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 77 ಅಕೌಂಟ್ಸ್ ಅಸಿಸ್ಟೆಂಟ್ ಇನ್ ಕೇರಳ ಸ್ಟೇಟ್ ಪೋಲ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BCom ಮಾಡಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 78 ಅದೇ ಫರ್ಮ್ಗೆ ಕಂಪ್ಯೂಟರ್ ಆಪರೇಟರ್ ಆಗಿ ಒಂದು ಪೋಸ್ಟ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಕೋರ್ಸ್ ಮಾಡಿರಬೇಕು. ಅದೇ ತರ ಡಾಟಾ ಎಂಟ್ರಿ ತಿಳಿದಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 79 ಬಾಯ್ಲರ್ ಅಟೆಂಡೆಂಟ್ ಇನ್ ಕೇರಳ ಸ್ಟೇಟ್ ಬ್ಯಾಂಬೂ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ಯಾಟಗರಿ ಸಂಖ್ಯೆ 80 ಅಸಿಸ್ಟೆಂಟ್ ಕೆಮಿಸ್ಟ್ ಇನ್ ಟ್ರಾವನ್ಕೋರ್ ಟೈಟಾನಿಯಂ ಪ್ರಾಡಕ್ಟ್ಸ್ ಲಿಮಿಟೆಡ್ 6 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BSc ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಹೊಂದಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 81 ಸೂಪರ್ವೈಸರ್ ಇನ್ ಕೇರಳ ಸ್ಟೇಟ್ ಬ್ಯಾಂಬೂ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಹೀಗಿದೆ ನೋಡಿ. ಮುಂದಿನ ಕ್ಯಾಟಗರಿ ಸಂಖ್ಯೆ 82 ಸ್ಟೋರ್ ಅಸಿಸ್ಟೆಂಟ್ ಇನ್ ಕೇರಳ ಸ್ಟೇಟ್ ಬ್ಯಾಂಬೂ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಮುಂದಕ್ಕೆ 83 ಕ್ಯಾಟಗರಿ ಸಂಖ್ಯೆ 83 ಸ್ಟೋರ್ ಕೀಪರ್ ಇನ್ ಕೇರಳ ಸ್ಟೇಟ್ ಬ್ಯಾಂಬೂ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜುಯೇಟ್ ವಿತ್ 3 years ಎಕ್ಸ್ಪೀರಿಯನ್ಸ್. ಮುಂದಿನ ಕ್ಯಾಟಗರಿ ಸಂಖ್ಯೆ 84 ಎಲೆಕ್ಟ್ರಿಷಿಯನ್ ಗ್ರೇಡ್ 2 ಇನ್ ಕೇರಳ ಸೆರಾಮಿಕ್ಸ್ ಲಿಮಿಟೆಡ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಯೋಗ್ಯತೆ ಅಂದರೆ 10ನೇ ತರಗತಿ. ಮುಂದಿನ ಕ್ಯಾಟಗರಿ ಸಂಖ್ಯೆ 85 ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಅರಬಿಕ್ ಇನ್ ಎಜುಕೇಷನ್ ಕೋಟಯಂ ಜಿಲ್ಲೆಗೆ 3 ವ್ಯಾಕೆನ್ಸಿಗಳಿವೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 86 ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೇಡ್ 2 ಇನ್ ಪಂಚಾಯತ್ ಪತ್ತನಂತಿಟ್ಟ 2 ವ್ಯಾಕೆನ್ಸಿ, ಪಾಲಕ್ಕಾಡ್ 1 ವ್ಯಾಕೆನ್ಸಿ, ಕೋಳಿಕೋಡ್ 1 ವ್ಯಾಕೆನ್ಸಿ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 87 ಪ್ಲಂಬರ್ ಕಮ್ ಆಪರೇಟರ್ ಇನ್ ಹೆಲ್ತ್ ಸರ್ವಿಸಸ್ ಮಲಪ್ಪುರಂ ಹಾಗೂ ಕಣ್ಣೂರು ಜಿಲ್ಲೆಗೆ ತಲಾ 1ರಂತೆ ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 7ನೇ ತರಗತಿ ಪಾಸ್ ಆಗಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 88 ಆಫೀಸ್ ಅಟೆಂಡೆಂಟ್ 2 ವ್ಯಾಕೆನ್ಸಿಗಳಿವೆ. ಸ್ಪೆಷಲ್ ರಿಕ್ರೂಟ್ಮೆಂಟ್ ಆಗಿದೆ. ಹಾಗೇನೆ 10ನೇ ತರಗತಿ ಪಾಸ್ ಆಗಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 89 ಇದು ಕೂಡ ಸ್ಪೆಷಲ್ ರಿಕ್ರೂಟ್ಮೆಂಟ್ ಆಗಿದೆ. SC
ಆರ್ ಎಸ್ ಟಿಗೆ ಇರುವಂತಹ ಸ್ಪೆಷಲ್ ರಿಕ್ರೂಟ್ಮೆಂಟ್ ಆಗಿದೆ. ಸಿವಿಲ್ ಎಕ್ಸೈಸ್ ಆಫೀಸರ್ ಟ್ರೈನಿಂಗ್ ಇನ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ತ್ರಿಶೂರು ಜಿಲ್ಲೆಗೆ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು +2 ಪಾಸ್ ಆಗತಕ್ಕದ್ದು. ಮುಂದಿನ ಕ್ಯಾಟಗರಿ ಸಂಖ್ಯೆ ಕ್ಲರ್ಕ್ ಇನ್ ಸೈನಿಕ್ ವೆಲ್ಫೇರ್, ಕ್ಯಾಟಗರಿ ಸಂಖ್ಯೆ 90, ಒಂದೇ ಒಂದು ವ್ಯಾಕೆನ್ಸಿ ಇದೆ. ತಿರುವನಂತಪುರಂ ಜಿಲ್ಲೆಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 91, ಇದು ಕೂಡ ಅದೇ ಪೋಸ್ಟ್ ಆಗಿದೆ. ವೇಕೆನ್ಸಿ ಇರುವುದು ಪತ್ತನಂತಿಟ್ಟ ಜಿಲ್ಲೆಗೆ, ಒಂದು ವೇಕೆನ್ಸಿ ಇದೆ. STಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆಯನ್ನು ನೋಡ್ಕೊಳ್ಳಿ. 92, ಆಯಾ ಇನ್ ಶೆಡ್ಯೂಲ್ಡ್ ಟ್ರೈಬ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಡಿಸ್ಟ್ರಿಕ್ಟ್ ವೈಸ್ ವ್ಯಾಕೆನ್ಸಿಗಳಾಗಿವೆ. ಕೊಲ್ಲಂ 4, ಪತ್ತನಂತಿಟ್ಟ ಹಾಗೂ ಆಲಪ್ಪುಳ ತಲಾ 1ರಂತೆ, ಕೋಟಯಂ 2, ಇಡುಕ್ಕಿ 7, ಎರ್ನಾಕುಳಂ 3, ತ್ರಿಶೂರ್ 4, ಪಾಲಕ್ಕಾಡ್ 23, ಮಲಪ್ಪುರಂ 8, ಕೋಳಿಕೋಡ್ 2, ವಯನಾಡ್ 20, ಕಣ್ಣೂರ್ 8 ಹಾಗೂ ಕಾಸರಗೋಡು 1 ವೇಕೆನ್ಸಿ ಇದೆ. 7ನೇ ತರಗತಿ ಪಾಸ್ ಆಗಿರತಕ್ಕದ್ದು. ಮುಂದಕ್ಕೆ ಕ್ಯಾಟಗರಿಗಳನ್ನು ನೋಡೋಣ. 93, 94, 95. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಅನಸ್ಥೀಸಿಯಾಲಜಿ ಇನ್ ಮೆಡಿಕಲ್ ಎಜುಕೇಷನ್ ಸರ್ವಿಸ್, ಕ್ಯಾಟಗರಿ 93ರಲ್ಲಿ SC 1 ವೇಕೆನ್ಸಿ, 94ರಲ್ಲಿ ST 1 ವೇಕೆನ್ಸಿ ಹಾಗೂ 95ರಲ್ಲಿ LC ಆರ್ AI 1 ವೇಕೆನ್ಸಿ ಇದ್ದು MD ಆರ್ DNB ಕೋರ್ಸ್ ಮಾಡಿರಬೇಕು. ಹಾಗೇನೆ 4 ಕ್ಯಾಟಗರಿಗಳನ್ನು ಮುಂದಕ್ಕೆ ನೋಡೋಣ. 96, 97, 98, 99. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ರೇಡಿಯೋ ಡಯಾಗ್ನೋಸಿಸ್ ಇನ್ ಮೆಡಿಕಲ್ ಎಜುಕೇಷನ್ ಸರ್ವಿಸ್, 96ರಲ್ಲಿ LC ಆರ್ AI 1 ವೇಕೆನ್ಸಿ, 97ರಲ್ಲಿ ವಿಶ್ವಕರ್ಮ 1 ವೇಕೆನ್ಸಿ, 98ರಲ್ಲಿ ಮುಸ್ಲಿಂ 2 ವೇಕೆನ್ಸಿ, 99ರಲ್ಲಿ ಹಿಂದೂ ನಾಡರ್ 1 ವೇಕೆನ್ಸಿ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MD ಆರ್ DNB ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ 100, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಜನರಲ್ ಸರ್ಜರಿ ಇನ್ ಮೆಡಿಕಲ್ ಎಜುಕೇಷನ್ ಸರ್ವಿಸ್, ವಿಶ್ವಕರ್ಮ 2 ವೇಕೆನ್ಸಿಗಳಿವೆ. ಆನಂತರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MS ಆರ್ DNB ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 101, ಅಸಿಸ್ಟೆಂಟ್ ಸರ್ಜನ್ ಆರ್ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಇನ್ ಹೆಲ್ತ್ ಸರ್ವಿಸಸ್, STಗೆ 48 ವೇಕೆನ್ಸಿಗಳಿವೆ. ಹಾಗೇನೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಇನ್ ಮಾಡರ್ನ್ ಮೆಡಿಸಿನ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ MBBS ಕೋರ್ಸ್ ಮಾಡಿರೋರಿಗೆ ಕ್ಯಾಟಗರಿ ಸಂಖ್ಯೆ 102, ಜೂನಿಯರ್ ಕನ್ಸಲ್ಟೆಂಟ್ ಇನ್ ಹೆಲ್ತ್ ಸರ್ವಿಸಸ್, LC ಆರ್ AI 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 103, ವೆಟರ್ನರಿ ಸರ್ಜನ್ ಗ್ರೇಡ್ 2 ಇನ್ ಅನಿಮಲ್ ಹಸ್ಬೆಂಡ್ರಿ, D ವರ 1 ವೇಕೆನ್ಸಿ ಇದೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 104, ಲೆಕ್ಚರರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಇನ್ ಟೆಕ್ನಿಕಲ್ ಎಜುಕೇಷನ್, SC 1 ವೇಕೆನ್ಸಿ ಇದೆ. ಅದೇ ಥರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ರ್ಯಾಂಕ್ ಪಡೆದಿರಬೇಕು. ಕ್ಯಾಟಗರಿ ಸಂಖ್ಯೆ 105, ಗೋಡೌನ್ ಮ್ಯಾನೇಜರ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಲಿಮಿಟೆಡ್, SC 1 ವೇಕೆನ್ಸಿ ಇದೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 106, ಅಸಿಸ್ಟೆಂಟ್ ಕಂಪೈಲರ್ ಇನ್ ಕೇರಳ ಲೈವ್ ಸ್ಟಾಕ್ ಡೆವಲಪ್ಮೆಂಟ್ ಬೋರ್ಡ್ ಲಿಮಿಟೆಡ್, ಈಯವ ತೀಯ ಬಿಲ್ಲವ 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 107, ಹೈಸ್ಕೂಲ್ ಟೀಚರ್ ಇನ್ ಅರಬಿಕ್, ಎರ್ನಾಕುಳಂ ಹಾಗೂ ಕೋಳಿಕೋಡ್ ತಲಾ 1ರಂತೆ ವೇಕೆನ್ಸಿ ಇದೆ. ಮುಂದಕ್ಕೆ 2 ಕ್ಯಾಟಗರಿಗಳನ್ನು ನೋಡೋಣ. 108 ಹಾಗೂ 109, ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್, LPS. 108ರಲ್ಲಿ LC ಆರ್ AI ತಿರುವನಂತಪುರಂ ಜಿಲ್ಲೆಗೆ 1 ವೇಕೆನ್ಸಿ. 109ರಲ್ಲಿ ಹಿಂದೂ ನಾಡರ್ ಕಾಸರಗೋಡು ಜಿಲ್ಲೆಗೆ 1 ವೇಕೆನ್ಸಿ ಇದೆ. ಮುಂದಕ್ಕೆ ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್ ಕ್ಯಾಟಗರಿ ಸಂಖ್ಯೆ 110, ST ವೇಕೆನ್ಸಿ ಆಗಿದ್ದು ವಯನಾಡ್ ಹಾಗೂ ಕಣ್ಣೂರು ಜಿಲ್ಲೆಗೆ ತಲಾ 1ರಂತೆ ವೇಕೆನ್ಸಿ ಇದೆ. ಇವಿಷ್ಟು ಹೊಸದಾಗಿ ಬಂದಂತಹ ನೋಟಿಫಿಕೇಶನ್ಗಳಾಗಿವೆ. ಅಪ್ಲೈ ಮಾಡಬೇಕಾದಂತಹ ಕೊನೆಯ ದಿನಾಂಕ ಮೇ ತಿಂಗಳ 5ನೇ ತಾರೀಕಿನಂದು. ಇನ್ನೊಂದು ದಿವಸ ಇನ್ನೊಂದು ವಿಷಯದೊಂದಿಗೆ ಬರ್ತಾ ಇದ್ದೇವೆ. ಧನ್ಯವಾದಗಳು.